ನನ್ನ ಮಿನಿ ವ್ಲಾಗ್ಗೆ ಸ್ವಾಗತ. ಎಲ್ಲ ಹೇಗಿದ್ರೆ ಎಲ್ಲ ಸೂಪರ್ ಆಗಿದ್ರ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ. ಸೊ ಏನಪ್ಪ ಕ್ಯಾಮ್ರಾ ಇಟ್ಕೊಂಡು ಹಿಂಗೆ ಓಡಾಡ್ತಿದ್ದಾಳೆ ಅಂತ ಅಂದ್ಕೊಂಡ್ರೆ ಏನಿಲ್ಲ, ನಮ್ಮ ಕನೆ ಹಾಗೆ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಟೈಮ್ ಆಗಿಬಿಟ್ಟಿತ್ತು. ಅದಕ್ಕೋಸ್ಕರ ಬೇಗ ಬೇಗ ಅವಳಿಗೆ ತಿಂಡಿನ ರೆಡಿ ಮಾಡ್ತಾ ಇದ್ದೀನಿ. ಸೊ ಏನು ತಿಂಡಿ ಅಂತ ಹೇಳಿ ಯೋಚನೆ ಮಾಡ್ತಿದ್ರೆ ಏನಿಲ್ಲ ರೀ, ಉಪ್ಪಿಟ್ಟು ಅಂತ ಹೇಳಿದ ತಕ್ಷಣ ಸ್ಕಿಪ್ ಮಾಡಿ ಹೋಗಬೇಡಿ, ಫುಲ್ ನೋಡಿ. ಮತ್ತು ಸಬ್ಸ್ಕ್ರೈಬ್ ಮಾತ್ರ ಮರಿದೇ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ರವೆನ ಒಂದು ಸ್ಪೂನು ತುಪ್ಪ ಹಾಕಿ ನೆಕ್ಸ್ಟ್ ಒಂದೂವರೆ ಸ್ಪೂನ್ ಅಷ್ಟು ರವೆ ಹಾಕಿ ಚೆನ್ನಾಗಿ ಹುರ್ಕೋಬೇಕು. ಅದು ಹುರ್ಕೊಂಡು ಸ್ವಲ್ಪ ಕೆಂಪಗಾಗೋವರೆಗೂ ಹುರ್ಕೋಬೇಕು. ಸ್ವೀಟ್ ಯಾಕಪ್ಪ ಅಂತ ಹೇಳಿದರೆ ಅವಳಿಗೆ ಆ್ಯಪಲ್ ಪ್ಯೂರಿ, ಬನಾನಾ ಪ್ಯೂರಿ ಮತ್ತು ಆಲೂಗೆಡ್ಡೆ ಪ್ಯೂರಿ ಇದೆಲ್ಲ ತಿಂದು ಬೇಜಾರಾಗಿರ್ತಲ್ಲ, ಸ್ವಲ್ಪ ನಮ್ಮ ಹಾಲನ್ನು ಪರಿಚಯ ಮಾಡಿಸೋಣ ಅಂತ ಹೇಳಿ ಉಪ್ಪಿಟ್ಟನ್ನ ಮಾಡ್ತಾ ಇದ್ದೀನಿ. ಸೊ ಆಲ್ರೆಡಿ ಎರಡು ಮೂರು ಸಲ ನಾನು ಅವಳಿಗೆ ಆಲ್ರೆಡಿ ಕೊಟ್ಟಿದ್ದೀನಿ. ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ಈರುಳ್ಳಿ, ಸ್ವಲ್ಪ ಟೊಮೆಟೊ ಹಣ್ಣು, ಸ್ವಲ್ಪ ಕ್ಯಾರೆಟ್ ತುರ್ಕೊಂಡು ಅದನ್ನು ಫ್ರೈ ಮಾಡ್ಕೋಬೇಕು. ಅದಕ್ಕೋಸ್ಕರ ಸ್ವಲ್ಪ ತುಪ್ಪ ಹಾಕಿ ಜೀರಿಗೆ, ಈರುಳ್ಳಿ, ನೆಕ್ಸ್ಟ್ ಟೊಮೊಟೊ, ಕ್ಯಾರೆಟ್ ಇವೆಲ್ಲ ಸ್ವಲ್ಪನೇ ಅಲ್ವಾ, ಅದು ತುಪ್ಪ ಬೇರೆ ಹಾಕಿರ್ತೀವಲ್ಲ ಹೊಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪನೇ ಹುರ್ಕೊಂಡು ನೆಕ್ಸ್ಟ್ ಸ್ವಲ್ಪ ಜಾಸ್ತಿ ನೀರು ಹಾಕಿದ್ದೀನಿ. ನೀರು ಹಾಕಿದ್ಮೇಲೆ ನನಗೆ ಇನ್ನೂ ಒಂದು ಕೆಲಸ ಕಾಯ್ತಾ ಇದೆ, ಅದನ್ನು ಮಾಡಲಿಕ್ಕೆ ಹೋಗಬೇಕು. ಸೊ ಬೇಗ ಫ್ರೈ ಮಾಡ್ಕೋತಾ ಇದ್ದೀನಿ. ಇದು ತಿನ್ನಲಿಕ್ಕೆಲ್ಲ ಸ್ವಲ್ಪ ಅವಳಿಗೆ ಹೆಲ್ಪ್ ಆಗುತ್ತಲ್ಲ, ಬೇರೆದಾದ್ರೆ ಚಪಾತಿ ಈ ರೀತಿ ಎಲ್ಲ ಪರಿಚಯ ಮಾಡಿಸ್ಲಿಕ್ಕೆ ಇನ್ನೂ ಟೈಮ್ ಇದೆ. ಅದಕ್ಕೋಸ್ಕರ ನಾನು ಇದನ್ನೇ ಸ್ವಲ್ಪ ಅವಳಿಗೆ ರೂಢಿ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಅಷ್ಟರಲ್ಲಿ ನಮ್ಮ ಮನ್ವಿಗೆ ಇನ್ನೂ ಬ್ರಷ್ ಮಾಡಿಸಿರಲಿಲ್ಲ. ಸೊ ಬ್ರಷ್ ಮಾಡಿಸಿ ಸ್ನಾನ ಮಾಡಿಸಿ ಅವನಿಗೆಲ್ಲ ರೆಡಿ ಮಾಡಿಬಿಟ್ಟು ಹೋಗೋಣ ಅಂತ ಹೇಳಿ ಅದನ್ನು ಕುದಿಲಿಕ್ಕೆ ಬಿಟ್ಟಿದೆ. ಇನ್ನೂ ಕನಿಹಾ ಎದ್ದಿರಲಿಲ್ಲ. ಕನಿಹಾ ಎದ್ದೋಳು ಅಷ್ಟೇ ನಾನು ಅದನ್ನ ರೆಡಿ ಮಾಡಬೇಕಿತ್ತು. ಅದಕ್ಕೋಸ್ಕರ ಬೇಗ ಸ್ನಾನ ಮಾಡಿಸಿ ಅವ್ನು ರೆಡಿ ಮಾಡಿಸಿ ಹೋಗೋ ಅಷ್ಟರಲ್ಲಿ ಸಾಕಾಗೋಗುತ್ತೆ. ಸೊ ನೆಕ್ಸ್ಟ್ ಅವನಿಗೆ ಕ್ರೀಮು, ಲೋಷನು ಇದೆಲ್ಲನೂ ಹಾಕಬೇಕು. ಕನಿಹಾ ಮತ್ತು ಮನ್ವಿಕ್ ಇಬ್ಬರೂ ರಾಜಾರಾಣಿ ಥರ ರೆಡಿ ಮಾಡ್ತೀವಿ. ನಾವು ನೋಡಿದರೆ ಮನೆ ಕೆಲಸದ ಥರನೇ ಇರ್ತೀವಿ, ಏನು ಮಾಡೋಕ್ಕಾಗಲ್ಲ. ಮನೆ ಕೆಲಸ ಮಾಡಿಕೊಂಡು ನಾವು ಸ್ವಲ್ಪ ರೆಡಿ ಆಗಬೇಕಷ್ಟೇ. ಕಾಲೇಜ್ಗೆ ಹೋಗಬೇಕಾದ್ರೆ ಲಿಪ್ಸ್ಟಿಕ್ ಇಲ್ದಲೇ ಹೋಗ್ತಿರಲಿಲ್ಲ. ಇವಾಗ ಕ್ರೀಮ್ ಹಾಕೊಳ್ಳೋಕ್ಕೆ ಟೈಮೇ ಇರಲ್ಲ. ಸೊ ಏನು ಮಾಡೋಕ್ಕಾಗಲ್ಲ, ಎಲ್ಲನೂ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ಸೊ ಇಲ್ಲಿ ಬೇಗ ಎಲ್ಲನೂ ರೆಡಿ ಮಾಡ್ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡ್ರೆ ಇವ್ನು ನೋಡಿದ್ರೆ ಕ್ಯಾಮ್ರಾ ಮುಂದೆ ನಿಂತ್ಕೊಂಡು ಫೋಸ್ ಕೊಡ್ತಿದ್ದೆ. ನಿನ್ಗೆ ಯಾಕೆ ರಿಸ್ಕು, ನಾನೇ ಮಾಡ್ಕೋತೀನಿ ನನ್ನ ಕೆಲಸನ ಅಂತ ಹೇಳಿ ನಾನೇ ತಿಕ್ಕೋತೀನಿ ಅಂತ ಹೇಳ್ತಾನೆ. ಅವ್ನು ತಿಕ್ಕೊಳ್ಳೋದನ್ನ ನಾನು ನೋಡ್ಕೊಂಡು ನಿಂತ್ಕೊಂಡೆ, ಬಟ್ ಅದು ಯಾಕೋ ಸರಿ ಹೋಗಲಿಲ್ಲ. ಸೊ ನಾನೇ ಎಲ್ಲನೂ ಮಾಡಿಬಿಟ್ಟೆ ಹೋಗ್ಬಿಡೋಣ ಅಂತ ಹೇಳಿ, ಅಲ್ಲಿದ್ದೇ ಒರ್ಸ್ಕೊಂತ ಹೇಳಿದ್ರು, ಅವ್ನು ಒರ್ಸ್ಕೊಳ್ಳಿಲ್ಲ. ಸೊ ನಾನೇ ಮಾಡಿಬಿಟ್ಟು ಹೋಗ್ಬಿಡೋಣ ಅಂತ ಹೇಳಿ ಚೆನ್ನಾಗಿ ಹಾಕಿ ತಿಕ್ಬಿಟ್ಟು ಲೋಷನ್ ಹಾಕೋಣ ಅಂತ ಬಂದೆ. ಅದು ಬೇರೆ ಖಾಲಿಯಾಗಿ ಹೋಗಿತ್ತು. ಯಾವುದೇ ಆಗಿರಲಿ ಯೂಸ್ ಮಾಡಬೇಕಾದ್ರೆ ಅಲ್ವಾ ಅದ್ರ ವ್ಯಾಲ್ಯೂ ಗೊತ್ತಾಗೋದು. ಸೊ ನಾನು ನಮ್ಮ ರಂಜು ಬೇರೆ ಹೇಳಿರಲಿಲ್ಲ ತರಲಿಕ್ಕೆ. ಸೊ ಹಾಗೆ ಸ್ವಲ್ಪ ಮ್ಯಾನೇಜ್ ಮಾಡಿದೆ. ಅಷ್ಟರಲ್ಲಿ ನೀರೆಲ್ಲ ಕುದೀತಿತ್ತು. ಸ್ವಲ್ಪ 1.5 ಸ್ಪೂನ್ ಅಲ್ವಾ ರವೆ ಅದು ಹಾಕ್ಬಿಟ್ಟು ಕಲಕ್ಬಿಟ್ಟು ಚೆನ್ನಾಗಿ ಕುದಿಸ್ಬಿಟ್ಟು ಕನಿಹಾಗೆ ಕೊಡೋಣ ಅಂತ ಹೇಳಿ ಬಂದೆ. ನಾನಿಲ್ಲಿ ಸ್ವಲ್ಪ ಅಷ್ಟೇ ಉಪ್ಪು ಹಾಕಿದ್ದು. ನಾನು ಯಾವಾಗಲೂ ಉಪ್ಪು ಹಾಕ್ತಿರ್ಲಿಲ್ಲ, ಈ ಸಲ ಮಾತ್ರ ಉಪ್ಪು ಹಾಕ್ತೆ. ಸ್ವಲ್ಪ ಹಳ್ಳಕ್ಕೆ ಒಂದು ಸ್ವಲ್ಪ ಪ್ಲೇಟ್ ಮುಚ್ಚಿ ಬಿಟ್ಟೆ. ಅಷ್ಟಲ್ಲೇ ರೆಡಿ ಆಯಿತು. ಕನಿಹಾ ಹೆಂಗೆ ತಿಂತಾಳೆ ಅಂತ ನೋಡಬೇಕು.